ಕತೆಯೋ ಯುವ ನಿನಗಾಗಿ ಬಂದ ವ್ಯತೆಯೋ ಇವಳ ಕಾಟ ತಾಳಲಾರೆ ಈ ಬಟ್ಟೆ ಒಗೆಯಲಾರೆ ಇದು ಯಾರು ಬರೆದ ಕತೆಯೋ ಶುಭ ನಿನ್ನ ಏನು ಮನೆ ಕೆಲಸ ಜೋರಾ? ಅಮ್ಮ ಅಥವಾ ಆಂಟಿ ನಡೀತಾರೆ ಮಾಮೂಲಿ. ಪಾಪ ಲಕ್ಕಿ ಡ್ರಾ ಕಳ್ಸಕ್ಕೆ ನಿಮಗೆ ಟೈಮ್ ಇಲ್ಲ, ಅದರಲ್ಲಿ ಮನೆ ಕೆಲಸ ಬೇರೆ. ಲಕ್ಕಿ ಡ್ರಾನ? ಯಾವ ಲಕ್ಕಿ ಡ್ರಾ? ಏನ್ ಲಕ್ಕಿ ಡ್ರಾ? ಯಾರು ಕಳ್ಸಿದ್ದು? ಯುವ ಅವರೇ, ನಿಮಗೆ ನಾಟಕ ಮಾಡೋಕ್ಕೆ ಬರಲ್ಲ, ಪ್ಲೀಸ್ ಟ್ರೈ ಮಾಡಬೇಡಿ. ನಮಗೆ ಗೊತ್ತು ಅದನ್ನು ಕಳಿಸಿದ್ದು ನೀವೇ ಅಂತ. ಇಲ್ಲಪ್ಪ, ನಾನಲ್ಲ. ಮೋಸ್ಟ್ಲಿ ನೀವು ಮಿಸ್ಟೇಕ್ ಮಾಡ್ಕೊಂಡಿದ್ದೀರಾ ಅನ್ಸುತ್ತೆ. ಮಿಸ್ಟೇಕ್. ನನ್ನ ಮನೆ ಮಗನ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತಪ್ಪ. ನಿನ್ನ ಖುಷಿಗಿಂತ ಬೇರೆಯವ್ರ ಖುಷಿನಲ್ಲಿ ಖುಷಿ ಪಡೋನು ನೀನು. ರಾಜನ್ ಥರ ಮೆರಿಬೇಕಾಗಿದ್ದವನು ನನ್ನ ಮಗಳನ್ನ ಮದುವೆ ಆಗಿ ಥರ ಈ ಮನೆಯಲ್ಲಿದ್ಯಾ? ಅದು ಯಾಕೆ ಅಂತ ನಾನು ಕೇಳಲ್ಲ, ಕೇಳಿದ್ರೆ ನೀವು ಹೇಳೋದು ಇಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದರೆ ನನ್ನ ಮಗಳ ಪ್ರೀತಿಗೋಸ್ಕರ ಥರ ಕೆಲಸ ಮಾಡ್ತಾ ನನ್ನ ಮಗಳನ್ನ ರಾಣಿ ಥರ ನೋಡ್ಕೊಳ್ತಿದ್ಯಲ್ಲ, ಅದರಲ್ಲೇ ಗೊತ್ತಾಗತ್ತೆ ನಿನ್ನ ಮನಸ್ಸು ಏನು ಅಂತ. ಯುವ ಅವರೇ, ನಿನ್ನೆ ಅಣ್ಣ ಅದನ್ನು ತಗೊಳ್ಳಿಲ್ಲ ಅಂತ ತಾನೆ ನೀವು ಈ ಐಡಿಯಾ ಮಾಡಿದ್ದು? ನನ್ನ ಮಕ್ಕಳು ಖುಷಿ ಪಟ್ರೆ ಅವರಪ್ಪ ಖುಷಿ ಪಡ್ತಾರೆ. ಅವ್ರನ್ನ ಖುಷಿ ಪಡಿಸ್ಬೇಕು ಅಂತ ನೀನು ಇಷ್ಟೆಲ್ಲ ಕಷ್ಟಪಡ್ತಾ ಇದೀಯಾ? ನನ್ನ ಮಗಳು ಅದು ಯಾವ ಜನ್ಮದಲ್ಲಿ ಪುಣ್ಯ ಮಾಡಿದ್ಲೋ ಏನೋ, ಅವಳಿಗೆ ಗಂಡ ಮಾತ್ರ ಅಲ್ಲ, ಈ ಮನೆಗೆ ಮಗನೇ ಸಿಕ್ಬಿಟ್ಟ. ನನಗೆ 4 ಜನ ಹೆಣ್ಮಕ್ಳು ಕಣಪ್ಪ, ಆದ್ರೆ ಮನೆಗೆ ದೊಡ್ಡ ಮಗ ನೀನು. ನೀನಲ್ದೆ ಇನ್ಯಾರಿಗೆ ಕೆಲಸ ಮಾಡಿರೋದಕ್ಕೆ ಸಾಧ್ಯ ಹೇಳು?